ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಈ ಕತ್ಲೆಗೆಲ್ಲ ಹೋಗ್ತಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ಎರ್ಮಾಲಿಂದು ರಥೋತ್ಸವ ಇದೆ, ಸೊ ಹಾಗಾಗಿ ರಥೋತ್ಸವಕ್ಕೆ ಬಂದಿದ್ವಿ. 20th ಫ್ರೈಡೇ ಎರ್ಮಾಲ್ ರಥೋತ್ಸವ ಇತ್ತು, ಸೊ ಅದಕ್ಕೆ ಹೋಗಿದ್ವಿ. ಸೊ ಫಸ್ಟು ರಥೋತ್ಸವ ಸ್ಟಾರ್ಟ್ ಆಗೋದ್ರಲ್ಲಿ ಫಸ್ಟು ರಥೋತ್ಸವ ಆಗೋದು ಎರ್ಮಾಲಿದ್ದು ರಥೋತ್ಸವ ಫಸ್ಟು. ಸೊ ಇದು ಬಂದು ಪಡುಬಿದ್ರೆಯಿಂದ ಒಂದು 10 minutes ಅಷ್ಟೇ. ಸೊ ಹಾಗಾಗಿ ಎರ್ಮಾಲ್ ರಥೋತ್ಸವಕ್ಕೆ ನಾವು ಹೋಗಿದ್ವಿ. ಸೊ ನಾವು ಕರೆಕ್ಟ್ ಹೋಗಿದ್ದ ಟೈಮ್ ಕರೆಕ್ಟಾಗಿತ್ತು. ಇನ್ನು ನಾವು ಹೋಗಿದ್ದು ಒಂದು 5 minutesಲ್ಲೇ ರಥನ ಎಳೆದ್ರು. ಸೊ ಹಾಗಾಗಿ ಫಸ್ಟ್ ನಾವು ರಥ ಎಳೆಯೋದು ನೋಡ್ಕೊಂಡೆ ಮತ್ತೆ ಟೆಂಪಲ್ ಒಳಗೆ ಹೋದ್ವಿ. ಏನಾದಿ ಎಲ್ಲೋಗಿದ್ದ ಇಷ್ಟ ಎಲ್ಲೋಗಿದ್ದ? ಈಗ ರಥ ಎಳಿತಾರೆ ಈಗ. ಇಲ್ಲೇ ನಿಂತ್ಕೊಂಡು ನೋಡೋಣ, ನಾವು ರಥ ಎಳಿಯೋದು ನೋಡೋಣ. ಕೈ ತೆಗಿ. ಟೆಂಪಲ್ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನಾವು ಫಸ್ಟ್ ರಥ ಎಳೆಯೋದು ನೋಡಿಕೊಂಡು ಆಮೇಲೆ ಟೆಂಪಲ್ ಒಳಗೆ ಹೋಗೋಣ ಅಂಥೇಳಿ ಈಗ ಟೆಂಪಲ್ ಒಳಗೆ ಹೋಗೋಕ್ಕೆ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಡೆಕೋರೇಷನ್. ಇಂಗ್ಲಿಷ್ ಅಮೆರಿಕನ್ ಇಂಗ್ಲಿಷ್ ಏನದು? ಅಲ್ಲ ಹಾರ್ಬೇಡ, ಇರು ಅಲ್ಲೇ ಇರು. ಅದಿಲ್ಲ ನೋಡಿಲ್ಲ ನಮ್ಮ ಓಲಿಲ್ಲ. ನಾವೆಲ್ಲಿದ್ದೀವಿ? ದೇವಸ್ಥಾನದಲ್ಲಿ. ಯಾವ ದೇವಸ್ಥಾನದಲ್ಲಿ? ಎರ್ಮಾಲ್ ದೇವಸ್ಥಾನ. ಡಮ್ಮಕ್ತಿ ಬೀಳ್ತಿ. ಅಯ್ಯಪ್ಪ, ದೇವಸ್ಥಾನದೊಳಗೆ ಹೋಗಿ ಬಂದ್ವಿ. ಡೆಕೋರೇಷನ್ ಎಲ್ಲ ಒಳ್ಳೆ ಆಗಿದೆ. ಸೂಪರ್ ಆಗಿದ್ದಾರೆ ಡೆಕೋರೇಷನ್. ಒಳ್ಳೆ ಆಗಿದೆ. ನಾವು ಬಂದ ಟೈಮ್ ಕರೆಕ್ಟ್ ಆಯಿತು ರಥ ಹೇಳಿ. ನಾವು ಕರೆಕ್ಟ್ ಬಂದು 5-10 minutesಗೆ ರಥ ಹೇಳಿದ್ರ. ಸೊ ಒಳ್ಳೆ ರೀತಿಯಲ್ಲಿ ಆಯಿತು ನಮಗೆ. ದೇವರ ದರ್ಶನ ಆಗಲಿ, ರಥ ಎಳೆದಿದ್ದಾಗಲಿ ಅಲ್ಲ. ಐಶು ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾನಲ್ಲ. ಐಶು ಮಧ್ಯಾಹ್ನ ಹೇಗಿತ್ತು? ಐಶು ಊಟ ಮಧ್ಯಾಹ್ನ ಐಶು ಬಂದಿದ್ದ. ಏನದೇ ಅದು? ಏನು ಮಾಡ್ತಿದ್ಯಾ? ಅದೆಂತ ಹಾಗೆ ಸ್ಟೈಲ? ನಿಂಗೆ ಎಂತ ಬೇಕು ಇವಾಗ? ಯಾವುದು? ಏನು ಬೇಕು? ಅಯ್ಯೋ
ಅದು ಇವ್ನು ಎಂತ ಕವನು ಇಟ್ಕೊಂಡು ಆದಿ ಹಾಗೆ ಮಾಡ್ಬಿಡಲ್ಲ, ಕೈ ಮುಗಿ ಹೋಗು, ಅಲ್ಲಿ ಜೊತೆನಿಗೆ ಪ್ರಸಾದ ತಗೋ ತೀರ್ಥ. ಇಷ್ಟು ದುಷ್ಕರ್ಮಗಳನ್ನು ಮಾಡುತ್ತಾ ಮುಂದುವರಿಯುತ್ತಾ ಇದ್ದಾನಂತಾದರೆ ಇನ್ನು ಸುಮ್ಮನೆ ಇರುವುದು ಸರಿಯಲ್ಲ. ಹಾಗಾದರೆ ದುರುಳನ ವಧಿಯಾಗಬೇಕಾಗಿದೆ. ನನ್ನಲ್ಲಿರುವ ಅಂತಸ್ತತ್ವವನ್ನ ದೇವಸ್ಥಾನದೊಳಗೆ ಹೋಗಿ ಬಂದು ಸ್ವಲ್ಪ ಸಂತೆ ಸುತ್ತೋಣ ಅಂತ ಹೋದ್ವಿ. ಸೊ ಈ ಜಾತ್ರೆ ಪ್ರಯುಕ್ತ ಯಕ್ಷಗಾನ ಕೂಡ ನಡೀತಿತ್ತು. ಬಟ್ ನಾವು ಅದನ್ನು ಜಾಸ್ತಿ ನೋಡಲಿಲ್ಲ, ಸ್ವಲ್ಪ ನೋಡಿ ಆಮೇಲೆ ಸಂತೆ ಸುತ್ತೋಣ ಅಂತ ಬಂದ್ವಿ. ತೊಗೊಂಡಿದ್ದೇನಿಲ್ಲ, ಜ್ಯೂಸ್ ಕುಡಿದು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ ಅಷ್ಟೇ. ಸೊ ಆಯುಷ್ ಏನೋ ಒಂದು ತೊಗೊಂಡ ಅನಿಸುತ್ತೆ, ಆಟ ಸಾಮಾನು ಮತ್ತೇನು ಇಲ್ಲ ತೊಗೊಂಡಿಲ್ಲ. ಮತ್ತು ಸೀದಾ ಬಂದ್ವಿ ನಾವು. आदि कोक्कतला आदि कोक्कतला अरे वो आगे बोल रहा है उसे पकड़ ಏನಾಯ್ತು ಏನಾಯ್ತು ಅವ ಎಷ್ಟದ ಬೇಕಾದ ಯಕ್ಷಗಾನ ಆಗ್ತಾ ಇಲ್ಲ ಹೋಗು ಕಿತ್ತ ಎಷ್ಟು ಎಷ್ಟಂತೆ 60 ಐವತ್ತು ಕೊಡ್ಬೇಕಾ 50 ಕೊಡ್ಲಿ 50 ಆಯ್ತು ಕೊಡಿ. ಹೇಗಿದೆ? ಒಳ್ಳೇದುಂಟಾ? ಮಿಂಟ್ ಲೈಮ್ ಕೊಡಿ. ನನ್ನ ಫೇವ್ರೆಟ್. ನಾನು ಯೂಶ್ವಲಿ ಸಂತೆಯಲ್ಲಿ ಯಾವಾಗಲೂ ತೊಗೊಳ್ತೀನಿ, ನನಗೆ ಇಷ್ಟ ಆಗುತ್ತೆ. ಏನು ವ್ಯತ್ಯಾಸ ಆ ಥರದ್ದು ಏನಿಲ್ಲ. ಉಲ್ಪಿ ಆಯ್ಷ್ ಆಯ್ಷ್ ಈಗ ಏನಾಯ್ತು?
ರಥೋತ್ಸವ ಮುಗಿತು, ಇವಾಗ ಮನೆಗೆ ಹೊರಟ್ವಿ. ಹೋಗೋಣ ಹೋಗೋಣ ಇಷ್ಟು ರಥೋತ್ಸವ ಮುಗೀತಲ್ಲ, ಹೋಗೋಣ. ಆದಿಪೋಯ ಬುಚ್ಚಂತೆ ಮೂಲೆಪ್ಪುಗನ ಮೂಲೆಪ್ಪುಗನ ಬಂದಿದ್ದ ಟೈಮಿಗೆ ತೇರು ಎಳೆದ ಕರೆಕ್ಟ್ ಆಗಿತ್ತು. ಸೊ ಹಾಗಾಗಿ ತೇರು ಎಳೆದು ನೋಡ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಸ್ವಲ್ಪ ಜಾತ್ರೆ ಸುತ್ತಾಡಿ ಈಗ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಸಣ್ಣ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.